ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು. ಇವತ್ತಿನ ನನ್ನ ರೆಸಿಪಿಯಲ್ಲಿ ಏನಿದೆ ಅಂದರೆ ಎಗ್ ಪೌಚ್ ಮಾಡೋದು ತುಂಬಾ ಈಸಿ. ಇಲ್ಲಿ 3 ಮೊಟ್ಟೆನ ತಗೋಬೇಕು. ಒಂದು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನಾನು. ಒಂದು ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಮಸಾಲೆ ಪೌಡರ್ ಮತ್ತು 2 ಮೊಟ್ಟೆನ ಒಡೆದು ಹಾಕಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಷ್ಟೇ ಅಲ್ಲ ರೀ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಒಂಥರ ಸಾಯಂಕಾಲ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಇದ್ದಾಗೆ. ಇವಾಗ ಬೇಯಿಸಿರ್ತಕ್ಕಂಥ ಮೊಟ್ಟೆ ತಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದನ್ನ ಬೇಯಿಸ್ಬೇಕು. ಪಾತ್ರೆ ಅಂದರೆ ರೌಂಡ್ ಶೇಪಲ್ಲಿ ಚಿಕ್ಕದಾಗಿ ಬೌಲ್ ಟೈಪ್ ಇರಬೇಕು ಆ ಪಾತ್ರೆ ಇಲ್ಲ ಅಂದರೆ ನಿಮ್ಮ ಮನೇಲಿ ರೌಂಡ್ ಶೇಪಲ್ಲಿ ದೊಡ್ಡದಾಗಿ ಸ್ವಲ್ಪ ಚಮಚೆ ಇರುತ್ತಲ್ವಾ, ಅದರಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ಎಗ್ ಪೌಚು. ಇವಾಗ ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಮಿಶ್ರಣವನ್ನು ಈ ಬೌಲ್ಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೊಂದು ಸೈಡ್ ಹೊಳ್ಸಿ ಹಾಕಿ ಫ್ರೈ ಮಾಡಬೇಕು. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಅದನ್ನು ಚಾಕು ತಗೊಂಡು ಸ್ವಲ್ಪ ಕಟ್ ಮಾಡಿ ನೋಡಿ. ಒಂಥರ ಅಂದರೆ ಎಗ್ ಪಪ್ ಇರುತ್ತಲ್ಲ ಆ ಶೇಪಲ್ಲಿ ಬಂದಿರುತ್ತೆ. ತಿನ್ನಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ರೆಸಿಪಿಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.